ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮುಂಡರಗಿ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡನ ಬರ್ಬರ ಹತ್ಯೆ ಮಾಡಿ ಕೊಲೆಗೈದಿದ್ದು, ಆ ಕುಟುಂಬಕ್ಕೆ ಪರಿಹಾರ ಹಾಗೂ ಸರ್ಕಾರದಲ್ಲಿ ಯಾವುದೇ ನೌಕರಿ ಕೊಡೋ ಕೆಲಸ ಆಗಿಲ್ಲ. ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆ ಬೆಂಗಳೂರು ಇವರಲ್ಲಿ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮುಂಡರಗಿ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡನಾದ ಬಸವರಾಜ ಹೇರುಂಡಿ ಎಂಬಾತನು ಕೃಷಿ ಕೆಲಸವನ್ನ ಮಾಡಿಕೊಂಡು ತನ್ನ ಕುಟುಂಬ ನಿರ್ವಹಣೆ ಮಾಡ್ತಾ ಬರ್ತಿದ್ದ. ಸದರಿ ವ್ಯಕ್ತಿಗೆ ಒಬ್ಬ ಹೆಂಡತಿ, 3 ಮಕ್ಕಳು ಇದ್ದು, ಸದರಿ ವ್ಯಕ್ತಿಯನ್ನ ದಿನಾಂಕ 11/3/2024ರಂದು ಕ್ಷುಲ್ಲಕ ಕಾರಣಕ್ಕೆ ಅದೇ ಗ್ರಾಮದ ಕೆಲವು ಕೋಮಿನ ಗುಂಪಿನವರು ಸೇರ್ಕೊಂಡು ಆತನನ್ನ ಬರ್ಬರವಾಗಿ ಕೊಲೆಗೈದಿರುತ್ತಾರೆ. ಈ ಕೊಲೆಯ ಪ್ರಕರಣ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ಸಂಖ್ಯೆ 0036/2024 ಚಾರ್ಜ್ ಶೀಟ್ ನಂಬರ್ 917/2024 ಇರುತ್ತೆ. ಆದರೆ ಈ ಕುಟುಂಬ ಕಡು ಬಡತನದಲ್ಲಿದ್ದು, ಕುಟುಂಬಕ್ಕೆ ಸದರಿ ವ್ಯಕ್ತಿಯೇ ಜೀವನ ಆಧಾರವಾಗಿರ್ತಾನೆ. ಈತನ ಸಾವಿಂದ ಕುಟುಂಬ ಬೀದಿಗೆ ಬಂದಿದೆ. ಮಕ್ಕಳ ವಿದ್ಯಾಭ್ಯಾಸ ಕೂಡ ಹಾಳಾಗಿರುತ್ತದೆ. ಈಗಾಗಲೇ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರಿಗೂ, ತಹಶೀಲ್ದಾರ್ಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿರೋದಿಲ್ಲ. ಆದ್ದರಿಂದ ದಯಾಳುಗಳಾದ ತಾವುಗಳು ಈ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ನೀಡಿ ಕುಟುಂಬದಲ್ಲಿ ಕೊಲೆಗೀಡಾದ ಬಸವರಾಜನ ಹೆಂಡತಿಯಾದ ಅನಿತಾಳಿಗೆ ಸರ್ಕಾರಿ ನೌಕರಿ ಕೊಟ್ಟು ಕುಟುಂಬದ ಉಪಜೀವನಕ್ಕೆ ಆಸರೆಯಾಗಬೇಕಿದೆ. ಮಗ ಪಿಯುಸಿ ಫಸ್ಟ್ ಬರ್ತಾರೆ. ಇವಾಗ ಒಂದಷ್ಟು ಗೌರ್ಮೆಂಟ್ ನೌಕರಿಗಳೆಲ್ಲ ಬಿಟ್ಟಿದ್ದಾರೆ. 10 ಪಾಸ್ ಆಗಿದ್ರೆ ಅದಕ್ಕೆ ಇದು ಹಾಕ್ಬೋದು, ಅಪ್ಲಿಕೇಶನ್ ಹಾಕಿದ್ರೆ ಕರೆಸಿ DC ಯಾವುದಾದ್ರೂ ಪರಿಹಾರ ಕೊಡಿಸೋದು ಸಾಧ್ಯನಾ ನನಗೇನು ಗೊತ್ತಿಲ್ಲ. ಅದು ಯಾವುದಾದ್ರೂ ಖಂಡಿತ ಇದ್ರೆ ಮಾಡಿಸ್ಕೊಡ್ತೀನಿ. ಅದನ್ನ ಹೇಳಿಕೆ ಸಿಗಲ್ಲ, ನಾವು ಮಾಡಿಸ್ಕೊಡ್ತೀನಿ. ಅರ್ಥ ಇಲ್ಲ. ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ನಾ ಬೈದೆ ಯಾಕೆ ಕರ್ಕೊಂಡ್ ಅದೆಲ್ಲ ಏನ್ ಅವಶ್ಯಕತೆ ಇಲ್ಲ ನೋಡಿ. ನಾನು ನಂಬ್ತೀನಿ, ಅದೆಲ್ಲ ಏನಿಲ್ಲ. ಈ ಹೆಣ್ಮಗಳು ವೀರಶೈವ ಲಿಂಗಾಯತ ಸಮಾಜದ ಹೆಣ್ಮಗಳ ಸಮಾಜ ಕಡೆಯಿಂದ ಕೆಲಸ ಹೋರಾಟ ಮೇಡಮ್. ಸಮಾಜದ ಕಡೆಯಿಂದನೂ ಯಾವುದೇ ತರ ನಾವು ಕೂಡ ಆಗಿಲ್ಲ. ಅದೆಲ್ಲ ಸ್ವಲ್ಪ ಇದ್ದರಿಗೆ ಅದರ ಪೂರ ಕಷ್ಟ ಕಡೆ ಅಂತ ಯಾರು ನೀವು ಯಾರು ಹಾಕ್ತೀರಾ ನೋಡಿ ನೌಕರಿಗೆ. ಮಗನಿಗೆ 17 ವಯಸ್ಸು ಆಗ್ತದೆ. ನಮ್ಮ ನಂಬರ್ ಕೊಟ್ಟಿದ್ದೀನಲ್ಲ ನಿಮಗೆ. ಮತ್ತೆ ಲಕ್ಷ್ಮೀಕಾಂತ್ ಒಂದು OST ಅವ್ರಿಬ್ಬರದು ನಂಬರ್ ಕಳಿಸ್ತೀನಿ. ಕಂಪ್ಲೀಟ್ ನೀವು ಎಲ್ಲೇ ಇದ್ರೂ ನನ್ನ ಆಫೀಸಿಂದ ಫಾಲೋ ಅಪ್ ಮಾಡ್ತಾರೆ. ನೀವು ಟಚ್ಚಲ್ಲಿರಿ ಸಾಕು. ಮಿಕ್ಕಿದೆಲ್ಲ ಯಾಕಂದರೆ ನಾನು ಗುಲ್ಬರ್ಗಾಗೆ ಹೋದಾಗಲೂ ಅಷ್ಟೇ, ಹಿಂಗೆ ಒಂದು ಹುಡುಗ ಅಣ್ಣ ತಂಗಿ ಇದ್ದಾರೆ, ತಂದೆ ತಾಯಿ ಇಬ್ಬರು ಸತ್ತೋಗಿದ್ದಾರೆ. ಅವ್ರಿಗೆ ಮನೆ ಅಲಾಟ್ ಆಗಿತ್ತು. ಏನೋ ಇವ್ರ ಆಫೀಸ್ನಲ್ಲಿ ಮಾಡಿದ ತಪ್ಪಿಂದ ಹುಡುಗನ ಮನೇನೂ ಅಲಾಟ್ ಆಗಲಿಲ್ಲ, ಏನೂ ಇಲ್ಲ. ಮತ್ತು ಆ ಹುಡುಗನಿಗೆ ಮೊನ್ನೆ ನಾನು ಜೇವರ್ಗಿಗೆ ಬಂದಾಗ ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಹಾಕಿಸಿ ಆ ಹುಡುಗನಿಗೆ ನೌಕರಿ ಕೊಡ್ಸಿದ್ದೀನಿ ನಮ್ಗೆ. ಮತ್ತು ಈಗ ಮನೆಯೂ ಸಹ, ಮನೆ ಅಲಾಟ್ಮೆಂಟು ಸಹ 1.5 ಲಕ್ಷ ಬಿಡುಗಡೆ ಮಾಡ್ತಾರೆ ಮನೆಗೆ. ಅಂದರೆ ಅವರಲ್ಲೂ ಇರಬೇಕು. ನಾನು ಬಿಡೋದೇ ಇಲ್ಲ, ಅವನು ಬಿಡೋದೇ. ಆಮೇಲೆ ನನ್ನ ಆಫೀಸ್ ಪೂರ್ತಿ ಸಪೋರ್ಟ್ ಮಾಡಿ, ನಾನು ಇರಲಿ ಇಲ್ಲದೆ ಇರಲಿ ಯಾರ ಜೊತೆ ಮಾತಾಡಬೇಕು. ನಂದು ಯಾವಾಗಿದೆ ಅವಾಗ ನನಗೆ ಫೋನ್ ಮಾಡಿ ಹಚ್ಕೊಡ್ತಾರೆ, ಮೇಡಮ್ ಅವ್ರಿಗೆ ಹೇಳ್ಬಿಡಿ. ಹೆದರ್ಕೋಬಾರ್ದು. ಸಾಲ ನಾವೆಲ್ಲ ಮಾಡಲಿಕ್ಕಾಗಲ್ಲ. ತಾಯಿ ಯಜಮಾನ್ರು ಮಾಡಿದ್ದು ಏನು ಮಾಡೋಕ್ಕೆ? ನೀವು ಶೂರಿಟಿ ಹಾಕಿದ್ದೀರಾ? ಅಪ್ಲಿಕೇಶನ್ ಹಾಕಿದ್ರೆ ಅವರು ಬಡ್ಡಿ ರಹಿತ ಸಾಲ, ಕಡಿಮೆ ಪರ್ಸೆಂಟ್ ಸಾಲ ಇದೆಲ್ಲ ಕೊಡ್ತಾರೆ. ನಿಮ್ಮ MLA ಅವರು ನಿಮ್ಮ ಹೆಸರು ಒಂದು ಇಷ್ಟು ಜನಕ್ಕೆ ಅಂತ ಇರುತ್ತೆ, ಒಂದು 8 ಜನ, ಒಂದು 10 ಜನ, ಅದರಲ್ಲಿ ನಿಮ್ಮ ಹೆಸರು ಹಾಕಿದ್ರೆ ಈಸಿಯಾಗಿ ಇದು ಮಾಡ್ತಾರೆ. ಬಟ್ ಆದರೂ ನಾನು ನಿಮಗೆ ಸರ್ಕಾರದಿಂದ ಸಾಲ ಕೊಡಿಸೋ ಒಂದು ಇದನ್ನು ಅದನ್ನು ನೀವು ಹೇಳಬೇಕು. ನನ್ನ ಆಫೀಸ್ಗೆ ಅದೆಲ್ಲ ರೆಡಿ ಮಾಡ್ತಾರೆ, ಅಲ್ಲಿ ಹೇಳ್ತೀನಿ.